ಭಾರತದ ವಿಷಯಕ್ಕೆ ಬರೋದಾದ್ರೆ ಈಗಿನ ಸಿಚುವೇಶನ್, ಟ್ರಂಪ್ ನೋಡಿದ್ದಾರೆ, ಜೋ ಬೈಡನ್ ನೋಡಿದ್ದಾರೆ, ಬರಾಕ್ ಒಬಾಮನ್ನು ನೋಡಿದ್ರು, ಮೋದಿ. ಸೊ ಮೂರೂ ಜನರ ಜೊತೆ ಒಳ್ಳೆ ಇಕ್ವೇಶನ್ನೇ ಇತ್ತು ನರೇಂದ್ರ ಮೋದಿ ಅವ್ರಿಗೆ. ಈಗ ಟ್ರಂಪ್ ಇಸ್ ಬ್ಯಾಕ್. ಸೊ ಭಾರತಕ್ಕೆ ಲಾಭವಾಗೋ ವಿಷಯ ಏನು, ಭಾರತಕ್ಕೆ ನಷ್ಟ ಆಗೋ ವಿಷಯ ಏನು? ನೋಡಿ, ಇವಾಗ ಮೊದಲನೇದು ಏನ್ ಹೇಳ್ತೀನಿ ಅಂದ್ರೆ I2U2 ಅಂತ ಅವಾಗ ಬೈಡನ್ ಅವ್ರು ಸ್ಟಾರ್ಟ್ ಮಾಡಿದ್ರು. I2U2 ಅಂದ್ರೆ ಇಂಡಿಯಾ, ಇಸ್ರೇಲ್ ಅಂಡ್ USA ಅಂಡ್ UAE. ಸೊ ಇವರ ಅರಬ್ ಮತ್ತೆ ಇರಾನ್ ಮಧ್ಯೆ, ಅರಬ್ ಮತ್ತೆ ಇಸ್ರೇಲ್ ಮಧ್ಯೆ ಇರುವಂತ ಸಂಬಂಧವನ್ನ ಟ್ರಂಪ್ ಟೈಮಲ್ಲೇ ಸುಧಾರಣೆ ಆಗಿರುತ್ತೆ. ಸೊ ಬೈಡನ್ ಅವರು ಈ I2U2 ಮಾಡ್ತಾರೆ ಫಾರ್ ಶೇರಿಂಗ್ ಆಫ್ ಫುಡ್ ಸೆಕ್ಯೂರಿಟಿ, ಎಕನಾಮಿಕ್ ಸ್ಟೆಬಿಲಿಟಿ, ಮತ್ತೆ ಅಲ್ಲಿಂದ ಒಂದು ಶಿಪ್ ರೂಟು ಒಂದು ಪ್ಲಾನ್ ಮಾಡ್ತಾರೆ, ಭಾರತ ಟು ಅಮೇರಿಕಾ ವಯಾ ಇದು ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಹೋಗುತ್ತೆ ಅಂತ. ಇದು ಶುರು ಮಾಡಿದ್ಮೇಲೆ ಬಟ್ ಎಲ್ಲೋ ಒಂದು ಕಡೆ ನಿಂತೋಗುತ್ತೆ. ಪ್ರಾಬಬ್ಲಿ ಇದು ಮತ್ತೆ ಈಗ ಚಾಲನೆ ಸಿಗ್ಬೋದು I2U2. ಅಫ್ಕೋರ್ಸ್ ಜಾರ್ಜ್ ಬುಷ್ ಟೈಮಲ್ಲೇ ಇದು ಶುರು ಮಾಡಿದ್ರು I2U2 ಎಲ್ಲ ಮಾಡಬೇಕು ಅಂತ. ಬಟ್ ಈ ಟ್ರಂಪ್ ಇನ್ನ ಅದು ಮುಂದುವರ್ಸ್ಕೊಂಡು ಹೋಗ್ಬೋದು ಒಂದು. ಮತ್ತೆ ಅದೊಂದು ಹೆಲ್ಪ್ ಆಗತ್ತೆ, ಫಸ್ಟ್ ಹೆಲ್ಪ್. ನೆಕ್ಸ್ಟ್ ಟ್ರಂಪ್ ಮತ್ತೆ ಪುತಿನ್ ಈಕ್ವೇಶನ್ ತುಂಬಾ ಚೆನ್ನಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ನಮ್ಮ ಭಾರತ ಮತ್ತು ರಷ್ಯಾ ಮಧ್ಯ ಇರುವಂತ ಒಂದು ಸಂಬಂಧ ಅದಿನ್ನೂ ಸ್ಟೇಬಲ್ ಆಗಿ ಹೋಗ್ತಾ ಇರುತ್ತೆ ಈಗ. ಯಾಕಂದ್ರೆ ಬೈದಲ್ಲೇ ವ್ಯಾಪಾರ ಮಾಡ್ದಂಗೆ ಆಗ್ತಾ ಇದೆ. ಯಾವತ್ತು ಸ್ಯಾಂಕ್ಷನ್ಸ್ ಇರ್ತಾರೋ, ಯಾವತ್ತು ಇದ್ ಮಾಡ್ತಾರೋ ಅನ್ನೋದೊಂದು ಟೆನ್ಷನ್ ಅಲ್ಲೇ ಇದೆ. ಸೊ ಈ ಒಂದು ಸ್ಟೆಬಿಲಿಟಿ ಬಂದ್ಬಿಟ್ರೆ, ಬಿಕಾಸ್ ಟ್ರಂಪ್ ಏನಂದ್ರೆ G7 ಅಲ್ಲೂ ಪುತಿನ್ ಬರಬೇಕು ಅಂತ ಒಂದು ಪ್ರತಿಪಾದಿಸಿದ್ರು ಅವರು. ಸೊ ಇದನ್ನ ತಗೊಂಡ್ರೆ ಇಟ್ ಮೈಟ್ ಹೆಲ್ಪ್ ಫಾರ್ ಇಂಡಿಯಾ, ಹೆಲ್ಪ್ ಆಗೇ ಆಗುತ್ತೆ. ಸೊ ಇದೊಂದು ಇದು. ಆಮೇಲೆ ಅವರು ಪಾಕಿಸ್ತಾನ ಯಾವಾಗಲೂ ಅವರು ನಂಬೋದೇ ಇಲ್ಲ ಟ್ರಂಪ್. ಅವರು ಒಂದು ಬಿಟ್ರೇಯಲ್ ದೇಶ ಅಂತಾನೆ ಹೇಳ್ತಾರೆ. ಟೆರರಿಸ್ಟ್ ಕಂಟ್ರೋಲ್ ಮಾಡ್ತೀವಿ ಅಂತ ದುಡ್ಡು ತಗೋತಾರೆ, ಬಟ್ ಅವ್ರು ಯಾವುದೂ ಮಾಡಿಲ್ಲ ಅಂತ. ಅವ್ರ ಮೇಲೂ ಅವ್ರಿಗೆ ಅಂತ ಒಲವಿಲ್ಲ. ಬಟ್ ವೇರಸ್ ಬೈಡನ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಸ್ವಲ್ಪ IMF ಫಂಡ್ಸ್ಗಳೆಲ್ಲ ರಿಲೀಸ್ ಮಾಡಿದ್ರು. ಸೊ ಬಟ್ ಟ್ರಂಪ್ ಇಂದ ಪಾಕಿಸ್ತಾನಿಗೆ ತೊಂದರೆ ಆಗುತ್ತೆ. ಮತ್ತೆ ಬಾಂಗ್ಲಾದೇಶ್ ಮೇಲೂ ಅವ್ರಿಗೆ ಹೆಚ್ಚು ಒಲವಿಲ್ಲ. ನೀವೇನ್ ನೋಡಿದ್ರಿ, ಹಿಂದೂಗಳ ಬಗ್ಗೆ ಅವ್ರು ಕ್ರಿಟಿಸೈಸ್ ಮಾಡಿದ್ರು. ಹಿಂದೂಗಳನ್ನ ಅವ್ರನ್ನ ಮಾಡ್ತಿರೋದು ಸರಿಗಿಲ್ಲ ಅನ್ನೋದು, ಸರಿಯಾಗಿ ನಡ್ಸ್ಕೋತಿಲ್ಲ ಅಂತ ಅವರು ಕ್ರಿಟಿಸೈಸು ಮಾಡಿದ್ರು ಬಾಂಗ್ಲಾದೇಶ್ ಮೇಲೆ. ಸೊ ನೆಕ್ಸ್ಟ್ ಚೈನಾಗ್ ಬಂದ್ರೆ, ಚೈನಾನವ್ರು ಯಾವತ್ತು ಒಳ್ಳೆ ದೇಶ ಅಂತ ಅವ್ರು ಯಾವತ್ತು ನಂಬೇ ಇಲ್ಲ. ಸೊ ತೆರಿಗೆ ಈಗ ನೋಡಿ, ಈಗ 10% ಟ್ಯಾರಿಫ್ ಅಂದ್ರೆ ಏನಂದ್ರೆ ಇಂಪೋರ್ಟ್ ಆಗೋ ಗೂಡ್ಸ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಇರೋದು. ಏನಕ್ಕೆ ಅದನ್ನ ಏರ್ತಾರೆ ಅಂದ್ರೆ, ನಮ್ಮಲ್ಲಿರೋ ಉತ್ಪಾದನೆ ಮಾಡೋ ವಸ್ತುನೇ ತಗೊಳ್ಳಿ, ನಮ್ ಜನಕ್ಕೆ ಕೆಲಸ ಆಗ್ಲಿ, ಔಟ್ಸೈಡ್ ದೇಶಗಳ ಮೇಲೆ ಅವಲಂಬಿತವಾಗಬಾರದು ಅನ್ನೋಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈ ಟ್ಯಾರಿಫ್ಸ್ ಮಾಡ್ತೀನಿ. ಅವ್ರು ಟ್ಯಾರಿಫ್ ಮಾಡೇ ಮಾಡ್ತಾರೆ, ಬಿಕಾಸ್ ಮೇಕ್ ಇನ್ ಅಮೆರಿಕಾ ಶುಡ್ ಬಿ ಸ್ಟ್ರಾಂಗ್ ಅನ್ನೋದು ಅವ್ರದ್ದು ಯಾವತ್ತಿದ್ರು ಇದು. ಭಾರತದ ಗೂಡ್ಸ್ ಮೇಲೂ ನಮಗೆ ಪರಿಣಾಮ ಬೀಳುತ್ತೆ, ಬಿಕಾಸ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಫಾರ್ಮಾಕ್ಯೂಟಿಕಲ್ಸು, ಇಂಜಿನಿಯರಿಂಗ್ ಪ್ರಾಡಕ್ಟ್ಸು, ಸಾಫ್ಟ್ವೇರ್ಸು, ಅದ್ರ ಮೇಲೂ ಎಲ್ಲೋ ಹೊಡೆತ ಬೀಳುತ್ತೆ. ಹತ್ತತ್ರ $75 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಮೇಲೂ ಒತ್ತಡ ಬೀಳ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಚೈನಾ ಮೇಲಂತೂ ಸಿಕ್ಕಾಪಟ್ಟನೆ ಒತ್ತಡ ಬೀಳುತ್ತೆ. ಯಾಕಂದ್ರೆ ಅವ್ರು ಚೈನೀಸ್ ಮೇಲೆ ಅವ್ರಿಗೆ ಆಗದೇ ಇಲ್ಲ. ಅವ್ರಿಗೆ ಚೈನಾ ಈಗಾಗಲೇ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಈಗ 60% ಆ ತರ ಮಾಡ್ಬಿಟ್ರಂತೂ ₹1 ವ್ಯಾಪಾರ, ಬಿಕಾಸ್ ದಟ್ ಈಸ್ ದ ಲಾರ್ಜೆಸ್ಟ್ ಮಾರ್ಕೆಟ್ ಫಾರ್ ದರ್ ಎಕನಾಮಿ. ಸೊ ಚೈನಾಗೆಲ್ಲ ಹೊಡೆತ ಬೀಳಕ್ ಶುರುವಾಗುತ್ತೆ. ಸೊ ಇದೆಲ್ಲ ಈ 3 ದೇಶಗಳು ಯಾವಾಗ ಹೊಡೆತ ಬಿದ್ದು ಅವ್ರದೇ ಸ್ಟೆಬಿಲೈಸೇಷನ್ ಸರಿಗಿಲ್ಲ ಅಂದಾಗ ಭಾರತದ ಮೇಲೆ ಅವರು ದಂಡೆತ್ ಬರೋದು, ಭಾರತಕ್ಕೆ ತೊಂದರೆ ಕೊಡೋ, ಅವ್ರದೇ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಭಾರತದ ಮೇಲೆ ಅವ್ರ ರಕ್ಷಣಾ ವಲಯದಲ್ಲಿ ಒಂದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಡಿಸ್ಅಡ್ವಾಂಟೇಜಸ್ ಅಂತ ನಾವು ಜಾಸ್ತಿ ತಗೊಂಡ್ರೆ, ಈ H1B ವೀಸಾಸ್ ಮೇಲೆ ದೇ ವಿಲ್ ನಿಜವಾಗ್ಲಿ, ಬಿಕಾಸ್ ಹಿ ಈಸ್ ಅಗೇನ್ಸ್ಟ್ ಇಮಿಗ್ರೇಷನ್. ಈ H1B ವೀಸಾ ಮೇಲೆ ಏನಾಗುತ್ತೆ ಅಂದ್ರೆ, ಇಲ್ಲಿಂದ 6 ವರ್ಷ ಹೋಗಿ ನೀವು ಕೆಲಸ ಮಾಡ್ಬೋದು. ಇದ್ರ ಮೇಲೆ ಯಾವಾಗಾರು ಇವರು ಇದ್ರ ಮೇಲೆ ಒಂದು ಕಡತ ಮಾಡ್ಕೊಂಡು ಹೋದ್ರೆ, ಇಲ್ಲಿನ ಜನ ಅಲ್ಲಿ ಹೋಗಿ ಎಕ್ಸ್ಪೋಜರ್ಗಳು ಸಿಗೋದು ಕಮ್ಮಿ ಆಗುತ್ತೆ. ಇಲ್ಲಿನ ಜನಕ್ಕೆ ಅಲ್ಲಿ ಹೋಗಿ ಕೆಲಸ ಮಾಡೋ
ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಶುರು ಆಗುತ್ತೆ. ಅಫ್ಕೋರ್ಸ್ ಎಜುಕೇಶನ್ ವೀಸಾಗೆ ತೊಂದರೆ ಆಗದೆ ಇರ್ಬೋದು, ಯಾಕಂದ್ರೆ ಅವ್ರಿಗೂ ಅದರಿಂದ ರೆವಿನ್ಯೂ ಜನರೇಷನ್ಸ್ ಇರುತ್ತೆ. ಬಟ್ ಈ H1B ವೀಸಾ, L1 ವೀಸಾ ಅಂದ್ರೆ ಈ ಸ್ಕಿಲ್ಡ್ ವರ್ಕರ್ಸ್ ಹೋಗೋದು, ಇದಕ್ಕೆ ಎಲ್ಲೋ ಒಂದು ತೊಂದರೆ ಬರ್ಬೋದು. ಈಗಿರುವಂತಹ ಯಾರು ಹೋಗಿದಾರಲ್ಲ ಅಮೆರಿಕಾಗೆ ಭಾರತೀಯರು, ಅವ್ರಿಗೆ ಒಂಚೂರು ಹೇಳಕ್ ಆಗಲ್ಲ. ಇಟ್ ಈಸ್ ಒಂಥರ ಈ ಸ್ಟೇಜ್ ಅಲ್ಲಿ ಏನ್ ಡಿಸಿಷನ್ಸ್ ತಗೋತಾರೆ ಈ ವೀಸಾಸ್ ಮೇಲೆ ಅಂತ ಹೇಳಕ್ ಆಗಲ್ಲ. ಬಟ್ ಡಿಸಿಷನ್ಸ್ ಅಂತೂ ಖಂಡಿತ ಆಗತ್ತೆ. ಈಸ್ ಅಗೇನ್ಸ್ಟ್ H1B ಅಂಡ್ L1 ವೀಸಾಸ್. ಅದೊಂದು. ನೆಕ್ಸ್ಟ್ ಏನಂದ್ರೆ, ಮೊದ್ಲೇನಾಗ್ತಿತ್ತು ಅಂದ್ರೆ ಈ ಮಕ್ಕಳು ಅಲ್ಲಿ ಜನಿಸಿದ್ರೆ ಅವ್ರಿಗೆ ಸಿಟಿಸನ್ಶಿಪ್ ಕೊಟ್ಬಿಡ್ತಾ ಇದ್ರು. ಅದು ಎಲ್ಲಿ ತನಕ ಆಗಿತ್ತು ಅಂದ್ರೆ ಟೂರಿಸ್ಟ್ ವೀಸಾ ಮೇಲೆ ಹೋಗಿ ಅಲ್ಲಿ ಮಕ್ಕಳನ್ನ ಹೇರ್ಬಿಟ್ಟು ಅಲ್ಲಿ ಸಿಟಿಸನ್ಶಿಪ್ ಕೊಡ್ಸ್ಬಿಡೋದು. ಈಗ ಅದಕ್ಕಂತೂ ಖಂಡಿತ ಕಡಿವಾಣ ಆಗ್ತಾರೆ. ಈಗ ಏನಂತ ಟ್ರಂಪ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ತರ ಮಗು ಹುಟ್ಟಿದ್ರು ಅಟ್ಲೀಸ್ಟ್ ತಂದೆ ಅಥವಾ ತಾಯಿ ಒಂದು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರ್ಬೇಕು, ಇಲ್ಲ ಸಿಟಿಸನ್ಶಿಪ್ ಆಗಿರ್ಬೇಕು ಅಂತ. ಸೊ ಇಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ಆ ಮಗುಗೆ ವೀಸಾ ಅಮೆರಿಕನ್ ಸಿಟಿಸನ್ಶಿಪ್ ಕೊಡಲ್ಲ ಅಂತ. ಈಗ H1B ವೀಸಾ ಮೇಲೆ 25 ವರ್ಷದ ಹುಡುಗ ಅಲ್ಲಿ ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವನು 31-32 ಆಗುತ್ತೆ. ಇನ್ನು ಅವ್ರು ಇನ್ನೊಂದು ವೀಸಾ ಏನೋ ಕೊಟ್ಟು ಎಕ್ಸ್ಟೆಂಡ್ ಮಾಡಿದ್ರೆ ವರ್ಕ್ ಪರ್ಮಿಟ್ ವೀಸಾ, ಅವನಿಗೆ ಅಲ್ಲಿ ಮದುವೆ ಆಗಿ ಮಗು ಆದ್ರೆ ಆ ಮಗು ಯಾವ ದೇಶದ್ದು ಅನ್ನೋದು ಹಂಗೆ ಆಗ್ಬಿಡುತ್ತೆ, ವೆದರ್ ಇಂಡಿಯಾಗೆ ಸೇರುತ್ತೋ ಇಲ್ಲ ಅಮೆರಿಕಾಗೆ ಸೇರುತ್ತೋ ಅಂತ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿನ ಹೋಗಕ್ಕೆ ಜನ ಯೋಚನೆ ಮಾಡಂಗಾಗತ್ತೆ, ಇದು ಏನಪ್ಪಾ ಇದು, ಈ ಒಂದು ಪಾಲಿಸಿಗಳು ಬಂದ್ರೆ ಅಲ್ಲಿರೋ ನಮ್ಮ ಮಕ್ಕಳ ಭವಿಷ್ಯ ಏನಾಗತ್ತೆ, ಏನು ಇದಾಗತ್ತೆ ಅನ್ನೋದೊಂದು. ಸೊ ಇದೆಲ್ಲ ಒಂದು ನಮ್ಗೆ ಇಶ್ಯೂಸ್ ಅಂತಾನೆ ಹೇಳ್ಬೋದು ನಾವು. ಸೊ ದೀಸ್ ಪ್ರಾಬ್ಲಮ್ಸ್ ಬರ್ಬೋದು. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಇನ್ನೊಂದೇನು ಹೇಳಿದ್ದಾರೆ ಅಂದ್ರೆ, ಅಮೇರಿಕನ್ ಕಂಪ್ನೀಸ್ ಯಾರು ಔಟ್ಸೈಡ್ ಹೋಗಿ ಯಾರು ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ ಅವ್ರ ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ನಾವು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ತುಂಬಾ ದೊಡ್ಡದಾಗಿ ತರ್ತಾ ಇದ್ದಾರೆ ಮೋದಿ ಅವರು ವಿತ್ ಅಮೆರಿಕನ್ ಸಪೋರ್ಟ್. ಆ ಇಂಡಸ್ಟ್ರಿಗಳಿಗೆ ಅಲ್ಲಿ ಏಟ್ ಬೀಳಕ್ ಶುರು ಆಗುತ್ತೋ ಅನ್ನೋದೊಂದು ಅದೊಂದು ನಾವು ಯೋಚನೆ ಮಾಡ್ಬೇಕಾಗ್ತದೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್. ಸೊ ಅದ್ರ ಮೇಲೆ ಹೊಡೆತ ಬಿದ್ರೆ ಅದು ತುಂಬಾನೇ ಹಿನ್ನಡೆ ನಮ್ಮ ಭಾರತಕ್ಕೆ. ಸೊ ಇದ್ರ ಮೇಲೆ ಏನ್ ಮಾಡ್ತಾರೆ ಅನ್ನೋದೊಂದು ನಾವು ಯೋಚನೆ ಮಾಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.